Hello students, I am your biology lecturer. In the last video class, we discussed about the first chapter, that is reproduction in organism. We completed that chapter. In that chapter, mainly we discuss about the sexual reproduction, asexual reproduction. What is the asexual reproduction what is sexual reproduction and the events of a sexual reproduction. In that we discuss about pre-fertilization, fertilization and forced fertilization. All these things in a briefly we studied. Okay. Today I will start another new interesting chapter. It is my one of the favorite chapter, that is the sexual reproduction in flowering plant. Okay. Sexual reproduction, you already know about the definition. Sexual reproduction means it is a type of the reproduction where we can see the formation and fusion of a male and a female gamete. In case of flowering plants, we have to mention flowering plants. In the flower only we can see both the male and female gametes or a male and a female reproductive structures. Okay. First chapter tarane idu bhala interesting matta it is one of the scoring chapter. Bhala simple mattu bhala scoring. 5 marks questions bhala bartav idrolaga. Okay. Bhala ಏನು ಪಾಯಿಂಟ್ಸ್ ಇಲ್ಲ ಇದ್ರೊಳಗೆ, ಒಂದು 4-5 ಟಾಪಿಕ್ಸನ್ನ ನೀವು ಪಕ್ಕ ಪರ್ಫೆಕ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್ಸ್. ಈ ಚಾಪ್ಟ್ರಿಂದ ಏನೇ ಕ್ವಶನ್ಸ್ ಬಂದರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ. ನಾನು ಚಾಪ್ಟರ್ ಹೇಳ್ತಾ ಹೋದಂಗೆ ನೀವು ನಾ ಹೆಂಗೆ ಹೇಳ್ತೀನಿ ಹಂಗೆ ನೋಟ್ಸನ್ನು ಬರ್ಕೊಂಡು ಅದನ್ನು ಒಂದು ಸತಿ ಆದರೂ ರಿವಿಷನ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ನಾನು ಯಾವಾಗ ಸ್ಟಾರ್ಟ್ ಮಾಡ್ತಿರ್ತೀನಿ, ನೀವು ಯಾವಾಗ ವಿಡಿಯೋ ನೋಡ್ತಿರ್ತೀರಿ ಯಾವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನಾನು ಪದೇ ಹೋದ ಸತಿ ಇದ್ರ ಹೇಳಿದ್ದೆ ಹಿಂಗಂದ್ರೆ ಹಂಗೆ ಡೆಫಿನಿಷನ್ ಇದನ್ನು ಎಕ್ಸಾಂಪಲ್ ಕೊಟ್ಟಿದೆ ಅಂತ ಪ್ರತಿಯೊಂದನ್ನು ಹೇಳಬೇಕು. ನನಗೆ 1-2-3 ಜನ ಕಮೆಂಟ್ಸ್ ಮಾಡ್ಯಾರ ಏನಂದ್ರೆ ಫಸ್ಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿರಿ ಅಂತ. ಒಂದಿಷ್ಟು ಜನ ಏನು ಹೇಳಾರ ಇದು ಆಲ್ರೆಡಿ ಡಿಲೀಟೆಡ್ ಪೋರ್ಷನ್ ಅದ, ಇದನ್ನು ನೀವು ಟೀಚ್ ಮಾಡಾಕತ್ತೀರಿ ಅಂತ. ಓಕೆ. ಇದು ಡಿಲೀಟೆಡ್ ಪೋರ್ಷನ್ ಹೌದೋ ಅಲ್ಲೋ ಇನ್ನು ನಮ್ಗೆ ಯಾವುದೂ ನೋಟಿಫಿಕೇಷನ್ ಬಂದಿಲ್ಲ. ನೀವು ಅದನ್ನು ಇಂಟ್ರೊಡಕ್ಷನ್ ಚಾಪ್ಟರ್ ಅಂತ ತೊಗೊಂಡ್ರೆ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಅದನ್ನೇನಾದರೂ ಚಾಪ್ಟರ್ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಚಾಪ್ಟರು ನಿಮಗೆ ನೀಟಾಗಿ ಅರ್ಥ ಆಗತ್ತೆ. ಅದೇ ಪೋರ್ಷನ್ ಒಳಗೆ ಐತೋ ಬಿಡ್ತೈತೋ ಅದು ಬಹಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ಟು ನನಗೆ ಯಾವಾಗ ನೋಟಿಫಿಕೇಷನ್ ಬರುತ್ತಾ ಅವಾಗ ಹೇಳ್ತೀನಿ. ಈಗ ಸ್ಟಾರ್ಟಿಂಗ್ ಮಾತ್ರ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಫರ್ಟಿಲೈಸೇಷನ್ ಅಂದರೆ ಗೊತ್ತಿರಲಿಲ್ಲ, ರಿಪ್ರೊಡಕ್ಷನ್ ಅಂದರೆ ಗೊತ್ತಿರಲಿಲ್ಲ ಅಂದರೆ ಡೈರೆಕ್ಟಾಗಿ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಸ್ಟಾರ್ಟ್ ಮಾಡಿದ್ರೆ ಏನು ಅರ್ಥ ಆಗತ್ತಾ? ಇಂಟೆಲಿಜೆಂಟ್ ಇದ್ದವ್ರಿಗೆ ಅರ್ಥ ಆಗತ್ತಾ? ನಾರ್ಮಲ್ ಸ್ಟೂಡೆಂಟ್ಸಿಗೆ, ನಂತರ ಸ್ಟೂಡೆಂಟ್ಸಿಗೆ ಸ್ವಲ್ಪ ಕಷ್ಟ ಆಗ್ತೈತಿ. ಓಕೆ. ನೀವು ಎಕ್ಸ್ಪರ್ಟು ಎಕ್ಸಲೆಂಟು ಇದ್ರೆ ದೆನ್ ಡೋಂಟ್ ವರಿ. Okay. In this chapter you have to study these topics. These are the very important topics. This much means these are the topics which will cover all the chapter, means this whole chapter. In that first one you have to study structure of the flower, what are the parts of the flower. Okay, this is the first topic in what is flower, what are the what is the structure of flower, what are the important parts of the flower you have to study firstly. Then second important topic, that is the male reproductive structure. In that you have to study formation of gamete. Gametes ಯಾವ ಥರ ಫಾರ್ಮೇಷನ್ ಆಗುತ್ತಾ ಅದನ್ನು ಕಂಪ್ಲೀಟಾಗಿ ನೀವು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಿ ಫಾರ್ಮೇಷನ್ ಆಫ್ ಅ ಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಯಾವುದು? ಇನ್ ಕೇಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ದೋಸ್ ಆರ್ ದ ಫಾರ್ಮೇಷನ್ ಆಫ್ pollen grains ವಿಚ್ ಕ್ಯಾರೀಸ್ ದ ಮೇಲ್ ಗ್ಯಾಮೆಟ್. pollen grain ಫಾರ್ಮೇಷನ್ನು ಮತ್ತು ಸ್ಟ್ರಕ್ಚರ್ ಆಫ್ pollen grain ಸ್ಟಡಿ ಮಾಡಿದ್ರೆ you will know the formation of a male gamete.
Okay, then third important topic, that is the female reproductive structure. Female reproductive structure ಯಾವುದು? ಕಾರ್ಪೆಲ್ or pistil. ಓಕೆ, ಅದರೊಳಗೆ ಏನು ಕಲಿಬೇಕು ನೀವು? ಫಾರ್ಮೇಷನ್ ಆಫ್ ಅ ಫೀಮೇಲ್ ಗ್ಯಾಮೆಟ್. ಫೀಮೇಲ್ ಗ್ಯಾಮೆಟನ್ನು ಫಾರ್ಮೇಷನ್ ಸ್ಟಡಿ ಮಾಡಬೇಕು. ಆಲ್ರೆಡಿ ನಾವು ಸೆಕೆಂಡ್ ಟಾಪಿಕ್ ಒಳಗೆ ಫಾರ್ಮೇಷನ್ ಆಫ್ ಅ ಮೇಲ್ ಗ್ಯಾಮೆಟ್ ಆಯಿತು. ಥರ್ಡ್ ಟಾಪಿಕ್ ಒಳಗಡೆ ಫಾರ್ಮೇಷನ್ ಆಫ್ ಅ ಫೀಮೇಲ್ ಗ್ಯಾಮೆಟ್ ಕಂಪ್ಲೀಟ್ ಆಗಿ ಆಯಿತು. ಓಕೆ, ಎರಡೂ ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಆಗಬೇಕಾಗಿರೋದೆ ದಟ್ ಈಸ್ ದ ಪಾಲಿನೇಷನ್. ಪಾಲಿನೇಷನ್ is a process where we can see the transfer of pollen grain to the stigma. Okay, briefly we discussed about the pollination in the last video or the last chapter. Okay, and what are the types of pollination? In the last chapter I mentioned that entomophily, hydrophily, these are the types of pollination based on the different agents. Pollination ಆಗಬೇಕಂದ್ರೆ it must have some agents. ವಾಟರ್ ಇಂದರ ಆಗ್ಬೋದು, ಏರ್ ಇಂದರ ಆಗಬೇಕು, ಇನ್ಸೆಕ್ಟ್ಸ್ ಇಂದರ ಆಗಬೇಕು, ಎನಿಮಲ್ಸ್ ಇಂದರ ಆಗಬೇಕು, ಲಾಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅದಾದರೂ ಪಾಲಿನೇಷನ್ ಆಗಬೇಕು ಅಂತ ನಾನು ಹೇಳಿದೆ. ಓಕೆ, ಆ ಪಾಲಿನೇಷನ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಏಜೆಂಟ್ಸ್ ವಿ ಕ್ಯಾನ್ ಕ್ಲಾಸಿಫೈ. ನಾವು ಪಾಲಿನೇಷನ್ನ ಕ್ಲಾಸಿಫೈ ಮಾಡಿ ಡಿಸ್ಕಸ್ ಮಾಡ್ಬೋದು. ಎನಿಮಲ್ನಿಂದ ಆದರೆ ಅದಕ್ಕೇನಂತೀವಿ, ಹ್ಯೂಮನ್ ಬೀಯಿಂಗ್ಸಿಂದ ಆದರೆ ಅದಕ್ಕೇನಂತೀವಿ, ಏರಿಂದ ಆದರೆ ಆ ಪಾಲಿನೇಷನ್ಗೆ ಏನಂತೀವಿ, ವಾಟ್ರಿಂದ ಆದರೆ ಆ ಪಾಲಿನೇಷನ್ಗೆ ಏನಂತೀವಿ. ಆ ಥರ ಮೆನಿ ಟೈಪ್ಸ್ ಆಫ್ ದ ಪಾಲಿನೇಷನ್ ವಿ ಕ್ಯಾನ್ ಸ್ಟಡಿ ಇನ್ ದ ಪಾಲಿನೇಷನ್ ಟಾಪಿಕ್. ದೆನ್ ಪಾಲಿನೇಷನ್ ಅಂತಂದ್ರೆ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಆದಮೇಲೆ ಬಿದ್ದುಬಿಟ್ಟಿರ್ತಾವೆ. ವೇರ್ ವಿ ಕ್ಯಾನ್ ಸಿ ದ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಮೀನ್ಸ್ ಅ ಫ್ಯೂಷನ್ ಆಫ್ ಅ ಮೇಲ್ ಆ್ಯಂಡ್ ಅ ಫೀಮೇಲ್ ಗ್ಯಾಮೆಟ್. ಪಾಲಿನೇಷನ್ ಆದಮೇಲೆ ಬರೋ ಟಾಪಿಕ್ ಯಾವುದು? ಫರ್ಟಿಲೈಸೇಷನ್. ಫರ್ಟಿಲೈಸೇಷನಿಂದ ಏನಾಗಿರ್ತದೆ? ಆಲ್ರೆಡಿ ಝೈಗೋಟ್ ಫಾರ್ಮೇಷನ್ ಆಗಿಬಿಟ್ಟಿರ್ತದೆ. ಬೈ ದ ಫರ್ಟಿಲೈಸೇಷನ್ ದ ಡಿಪ್ಲಾಯ್ಡ್ ಝೈಗೋಟ್ ಈಸ್ ಫಾರ್ಮ್. ಓಕೆ, ಝೈಗೋಟ್ ಫಾರ್ಮ್ ಆಗಿ ಏನಾಗುತ್ತೆ? ನೆಕ್ಸ್ಟ್ ಯಾವುದು? ಝೈಗೋಟ್ ಡೆವಲಪ್ಸ್ ಟು ಫಾರ್ಮ್ ಅ ಎಂಬ್ರಿಯೋ. ಓಕೆ, ನೆಕ್ಸ್ಟ್ ಟಾಪಿಕ್ ಯಾವುದು? ಎಂಬ್ರಿಯೋ ಡೆವಲಪ್ಸ್ ಟು ಫಾರ್ಮ್ ಅ ನ್ಯೂ ಆರ್ಗ್ಯಾನಿಸಮ್ ಬೈ ದ ಪ್ರೊಸೆಸ್ ಕಾಲ್ಡ್ ಎಂಬ್ರಿಯೋಜೆನೆಸಿಸ್. ಎಂಬ್ರಿಯೋಜೆನೆಸಿಸ್ ಒಳಗೆ ಕಂಪ್ಲೀಟ್ ಫಾರ್ಮೇಷನ್ ಆಫ್ ಎಂಬ್ರಿಯೋನ ನೋಡ್ಬೋದು. ದೆನ್ ಲೇಟರ್ the embryo undergoes to the different or many mitosis, cell division and a cell differentiation. Then it develops into a new plant. New plant ಆದಮೇಲೆ ಅದಕ್ಕೆ ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಬರಬೇಕು. ರಿಪ್ರೊಡಕ್ಟಿವ್ ಸ್ಟೇಜ್ ಒಳಗಡೆ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗಬೇಕು. ಆಮೇಲೆ ಫರ್ಟಿಲೈಸೇಷನ್ ಆಗಬೇಕು. ಓಕೆ, ಫರ್ಟಿಲೈಸೇಷನ್ ಆದಮೇಲೆ ಅಲ್ಲಿ ಸೀಡ್ಸು ಮತ್ತು ಫ್ರೂಟು ಫಾರ್ಮೇಷನ್ ಆಗಬೇಕು. ಓಕೆ, ಓವ್ಯೂಲ್ ಡೆವಲಪ್ಸ್ ಟು ಫಾರ್ಮ್ ಅ ಸೀಡ್ ಆ್ಯಂಡ್ ಓವರಿ ಡೆವಲಪ್ಸ್ ಟು ಫಾರ್ಮ್ ಅ ಫ್ರೂಟ್. ಓಕೆ, ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಓಕೆ, ಫಸ್ಟ್ಲಿ ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಟಾಪಿಕ್. ವೆರಿ ಇಂಟ್ರೆಸ್ಟಿಂಗ್. ನೀವೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ ವಾಟ್ ಈಸ್ ಫ್ಲವರ್ ಅಂತ ಗೊತ್ತಿರುತ್ತೆ. ವಾಟ್ ಆರ್ ದ ಪಾರ್ಟ್ಸ್ ಆಫ್ ಫ್ಲವರ್? ಓಕೆ, flower is a modified part of the plant meant for sexual reproduction. Sexual reproduction ಸಂಬಂಧನೇ ಪ್ಲಾಂಟ್ಸ್ ಒಳಗೆ ಮಾಡಿಫೈ ಆಗಿರುತ್ತೆ. ಅದು ಏನು ಹೇಳ್ತೀವಿ ನಾವು? ಫ್ಲವರ್. ಓಕೆ, ಫ್ಲವರ್ ಸಡನ್ನಾಗಿ ಹಾಗೆ ಪ್ಲಾಂಟ್ ಹುಟ್ಟಿದ ತಕ್ಷಣ ಹುಟ್ಟಲ್ಲ. ಇಸಂಟ್ ಇಟ್? ಹೌದಲ್ಲ? ಫಸ್ಟ್ ಏನು ಫಾರ್ಮೇಷನ್ ಆಗಬೇಕಲ್ಲಿ? ಸಮ್ ಸ್ಪೆಷಲೈಸ್ಡ್ ಟಿಶ್ಯೂಸ್ are arise at the nodal region of the plant. Nodes ಅಂತ ಹೇಳ್ತೀವಿ, where the stem or the flowers are arise. ಆ ನೋಡ್ಸ್ ಒಳಗಡೆ we can see the flowering axis or a floral axis ಅಂತ ಕರಿತೀವಿ. ಎಲ್ಲಿ ಫ್ಲವರ್ ಹುಟ್ಟಬೇಕೋ, ಎಲ್ಲಿ ಫ್ಲವರ್ ಅರೈಸ್ ಆಗಬೇಕು, ಆ ಆಕ್ಸಿಸ್, ಸಮ್ ಗ್ರೂಪ್ ಆಫ್ ದಿ ಸೆಲ್ ಆ್ಯಕ್ಟ್ ಹ್ಯಾಸ್ ಅ ಸ್ಪೆಷಲೈಸ್ಡ್ ಸೆಲ್ಸ್. ಈಗ ನೋಡ್ ರೀಜನ್ ಒಳಗಡೆ
I will draw small diagram here, then only you can get this. Okay, consider this is a portion. I made it here node. Okay, ಎರಡು ನೋಡ್ ಅಂತ ತಿಳ್ಕೊರಿ. ಓಕೆ, ಆ ನೋಡ್ ಒಳಗೆ ಸಮ್ ಗ್ರೂಪ್ ಆಫ್ ದಿ ಸೆಲ್ಸ್, ಸಣ್ಣ ಸಣ್ಣ ಸೆಲ್ಸ್ ಏನಾಗ್ತಾವೆ, ಅರೈಸ್ ಆಗ್ತವೆ. ಲೇಟರ್ hormones are released and growth regulators of the plants, chemical evaluation ಎಲ್ಲ ಆಗ್ತೈತೆ ಅಲ್ಲಿ. ಈಗ ಫ್ಲವರ್ ಬರಬೇಕಂದ್ರೆ ಫ್ಲವರಿಂಗ್ ಹಾರ್ಮೋನ್ ಬರಬೇಕು. ಅಲ್ಲಿ ಬೇರೆ ಒಂದು ಸ್ಟ್ರಕ್ಚರ್ ಅಂದ್ರೆ ಅಲ್ಲಿ ಸೆಲ್ ಡಿವಿಷನ್ ಆಗಬೇಕು. ಸೆಲ್ ಡಿವಿಷನಿಗೆ ಏನೇನು ಬೇಕು, ಸೈಟೋಪ್ಲಾಸಮ್ ಬೇಕು, ನ್ಯೂಕ್ಲಿಯಸ್ ಬೇಕು, ಸೆಲ್ ಆರ್ಗನೈಸ್ ಬೇಕು, ಸೆಲ್ಸ್ ಫಾರ್ಮೇಷನ್ ಆಗಬೇಕು. ಅಂದರೆ ಕಂಪಲ್ಸರಿ ಅಲ್ಲಿ ಮೈಟೋಸಿಸ್ ಸೆಲ್ ಡಿವಿಷನ್ ಆಗಬೇಕು. ಓಕೆ, ಅಟ್ ದ ಪೋರ್ಷನ್ ಆಫ್ ಅ ನೋಡ್ ಅ ಸ್ಪೆಷಲೈಸ್ಡ್ ಸೆಲ್ಸ್ ಆರ್ ಅರೈಸ್. ಅಲ್ಲಿರೋ ಸೆಲ್ಸ್ ಏನಾಗ್ತಾವೆ, ಸ್ಪೆಷಲೈಸ್ಡ್ ಅಂದ್ರೆ ಸೈಜ್ ಒಳಗೆ ದೊಡ್ಡ ಆಗ್ತಾವೆ. ಓಕೆ, ಲೇಟರ್ ಹಾರ್ಮೋನ್, that is a floral hormone, is playing a major role in the formation of floral axis. Some group of the cells ಏನು ಆಗ್ತಾವಲ್ಲ floral axis ಆಗ, those are called as a floral primordium. I will write just a primordium, floral primordium. A small immature group of a cell for a floral axis, for a flowering axis, those are called as a floral primordium. Okay, then later the floral primordiums or primordia develops into a inflorescence. Idu enagtada, inflorescence. Inflorescence means a group of a flower or a bunch of the flower. ಹೂ ಗುಚ್ಛ ಅಂತ ಕರಿತೀವಿ. ಹೂ ಒಂದೇ ಇತ್ತಂದ್ರೆ ಅದನ್ನು ಸೊಲಿಟರಿ ಸೈಮ್ ಅಂತ. ಆಲ್ರೆಡಿ ಯು ಸ್ಟಡಿ ದ ಇನ್ಫ್ಲೋರೆಸೆನ್ಸ್ ಇನ್ ಫಸ್ಟ್ ಇಯರ್. ಅ ಗ್ರೂಪ್ ಆರ್ ಅ ಬಂಚ್ ಆಫ್ ದಿ ಫ್ಲವರ್ಸ್ ಆರ್ ಕಾಲ್ಡ್ ಆಸ್ ಅ ಇನ್ಫ್ಲೋರೆಸೆನ್ಸ್. ಬಹಳಷ್ಟು ಹೂಗಳು ಒಂದೇ ಕಡೆ ಈ ಥರ ಯು ಕ್ಯಾನ್ ಸಿ. ಐ ಆಮ್ ಯೂಸಿಂಗ್ ದ 4 ಡಿಫ್ರೆಂಟ್ ಕಲರ್ ಪೆನ್. ಒಂದಿಷ್ಟು ಜನ ಹೇಳ್ತಾರೆ ಪೆನ್ಸಿಲ್ ಐತ್ರಿ ಮೇಡಮ್ ಅಂತ. ಓಕೆ, ಪೆನ್ಸಿಲ್ ಆಲ್ಸೋ ಈ ಥರ 1 2 3 4 4 ಫ್ಲವರ್ಸು ಒಂದೇ ಕಡೆ ಅಟ್ಯಾಚ್ ಆಗಿರ್ತಾವೆ. ಓಕೆ, ಸಚ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಅ ಇನ್ಫ್ಲೋರೆಸೆನ್ಸ್. ನಾಟ್ ಓನ್ಲಿ 4 ಫ್ಲವರ್, 4 ಹೇಳಿರಿ ಅಂತ ಹೇಳಬಾರ್ದು. ಓಕೆ, ಅ ಗ್ರೂಪ್ ಆಫ್ ಫ್ಲವರ್ಸ್ ಆರ್ ಕಾಲ್ಡ್ ಆಸ್ ಅ ಇನ್ಫ್ಲೋರೆಸೆನ್ಸ್. ವಿ ಕ್ಯಾನ್ ಸಿ ದ ಮೆನಿ ಟೈಪ್ಸ್ ಆಫ್ ಇನ್ಫ್ಲೋರೆನ್ಸ್. ವೈಲ್ಡ್ ವೆರೈಟಿ ಆಫ್ ಇನ್ಫ್ಲೋರೆನ್ಸ್ ಯು ಸ್ಟಡಿಡ್ ಆಲ್ರೆಡಿ. ಒಂದೊಂದು ಫ್ಲವರಿಗೆ ಒಂದೊಂದು ಥರ ಇನ್ಫ್ಲೋರೆಸೆನ್ಸ್. ಒಂದ್ರೊಳಗೆ ಫ್ಲವರ್ ಫುಲ್ ದೊಡ್ಡದಿರುತ್ತೆ, ಇನ್ನೊಂದ್ರೊಳಗೆ ಫ್ಲವರು ಫುಲ್ ಚಿಕ್ಕದಿರುತ್ತೆ, ಇನ್ನೊಂದು ನಾವು ಫ್ಲವರ್ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಅದರೊಳಗಡೆ ಎಲ್ಲ ಫ್ಲವರಿಂಗ್ ಪಾರ್ಟ್ಸ್ ಇರ್ತವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಫ್ಲವರ್. ಓಕೆ, ಭಾಳ ಡೀಪಾಗಿ ಸ್ಟಡಿ ಮಾಡಬೇಕಾಗೈತಿ ನೆಕ್ಸ್ಟ್ ಇದ್ರೊಳಗೆ. ನೆಕ್ಸ್ಟ್ ಲೇಟರ್ ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ಅ ಇನ್ಫ್ಲೋರೆಸೆನ್ಸ್, ಆಲ್ರೆಡಿ ಇನ್ಫ್ಲೋರೆಸೆನ್ಸ್ ಡೆವಲಪ್ಮೆಂಟ್ ಆಗೈತಿ. ದೆನ್ ಇಟ್ ಪಿಯರ್ಸ್ ದ ಫ್ಲವರಿಂಗ್ ಬಡ್ ಆಟ್ ದ ಟಿಪ್ ಒಳಗೆ ಏನಾಗ್ತದೆ, we can see the flowering buds. Okay, then those buds are again develops into a flower. Bud ಏನಾಯ್ತು, ಬ್ಲೂಮ್ ಆಗಿ ಫ್ಲವರ್ ಆಗಿ ಡೆವಲಪ್ ಆಗ್ತದೆ. ಓಕೆ, ದೆನ್ ಇಂಪಾರ್ಟೆಂಟ್, ಇದೆಲ್ಲ ಹಿಸ್ಟ್ರಿ ಇದ್ದಂಗೆ. ಓಕೆ, ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಗೆ, that is the flower. In that flower, what are the floral organs? ಫ್ಲೋರಲ್ ಆರ್ಗನ್ಸ್ ಯಾವುದು? ಫ್ಲವರ್ ಅಂತಂದ್ರೆ ಅದರೊಳಗೆ ಮೇನ್ ಪಾರ್ಟ್ಸ್ ಯಾವುದು? ನಾವು ಯೂಶ್ವಲಿ ಹೇಳ್ತೀವಿ ಫ್ಲವರ್ಸ್ ಹ್ಯಾವ್ ದ 4 ವರ್ಲ್ಸ್ ಅಂತ. 4 ಸುತ್ತು ವರ್ಲ್ ಅಂತ ಹೇಳ್ತಿರ್ತೀವಿ, ವರ್ಲ್. ಓಕೆ, 4 ವರ್ಲ್ಸ್. ಇನ್ ದ್ಯಾಟ್ ಫಸ್ಟ್ ವರ್ಲ್ ಈಸ್ ಕಾಲ್ಡ್ ಆಸ್ ಅ ಸೆಪಲ್. ಸೆಕೆಂಡ್ ಒನ್ ಈಸ್ ಅ petal. Third one, stamens, carpel or a pistil. Sepal, petal, stamen, carpel or pistil. Okay, see here, I already drawn rough diagram here. For your clear understand, again I am drawing. Here I am drawing the first whorl of the flower.
ಇದೇನು ಫ್ಲವರ್ ಕೆಳಗಡೆ ಗ್ರೀನ್ ಪೋರ್ಷನ್ ಇರುತ್ತಲ್ಲ, ಓಕೆ, ದೋಸ್ ಪೋರ್ಷನ್, ದೋಸ್ ಸ್ಟ್ರಕ್ಚರ್ಸ್, ಲೀಫ್ ಲೈಕ್ ಸ್ಟ್ರಕ್ಚರ್ ಆದರೂ ಇರ್ತಾವೆ ಅಥವಾ ಪೆಟಲ್ ಲೈಕ್ ಸ್ಟ್ರಕ್ಚರನ್ನು ವಿ ಕ್ಯಾನ್ ಸಿ. ದ್ಯಾಟ್ ಗ್ರೀನ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಅ ಸೆಪಲ್. ಓಕೆ, ಏನೋ ಹೇಳ್ತೀವಿ ಸೆಪಲ್ಸ್. ಒಂದು ಸ್ವಲ್ಪ ಫ್ಲವರ್ಸ್ ಒಳಗೆ ಸೆಪಲ್ಸು 4 ಇರ್ಬೋದು, ಒಂದರೊಳಗೆ 2 ಇರ್ಬೋದು, ಒಂದರೊಳಗೆ ಒಂದೇ ಇರ್ಬೋದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಪ್ಲ್ಯಾಂಟ್. ಅ ಗ್ರೂಪ್ ಆಫ್ ಸೆಪಲ್, ಆ ಸೆಪಲ್ದು ಗ್ರೂಪಿಗೆ ನಾವೇನು ಕರಿತೀವಿ? ಕ್ಯಾಲಿಕ್ಸ್. ಕ್ಯಾಲಿಕ್ಸು ಒಂದು ಪೋರ್ಷನನ್ನು ಸೆಪಲ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಒನ್ಸ್ ಅಗೇನ್ ಐ ವಿಲ್ ಮೇಕ್ ಇಟ್ ಕ್ಲಿಯರ್. ಸೆಪಲ್ is a first whorl of the flower. Okay, these are the first whorl which have the leaf like or a non-pigmented. ಅದರೊಳಗೆ ಕಲರ್ಡ್ ಆದರೂ ಇರ್ತಾವೆ, ಕಲರ್ ಇಲ್ಲಾರೇನೂ ಇರ್ತಾವೆ. ಯೂಶ್ವಲಿ ಗ್ರೀನ್ ಇನ್ ಕಲರ್. ಸೆಪಲ್ಸ್ ಆರ್ ಯೂಶ್ವಲಿ ಗ್ರೀನ್ ಇನ್ ಕಲರ್. ಓಕೆ, ದ ಸೆಪಲ್ ನಂಬರ್ ಈಸ್ ವೇರೀಸ್ ಫ್ರಮ್ ಪ್ಲಾಂಟ್ ಟು ಪ್ಲಾಂಟ್ ಆರ್ ಫ್ಲವರ್ ಟು ಫ್ಲವರ್. ಓಕೆ, ಸ್ಪೀಸೀಸ್ ಟು ಸ್ಪೀಸೀಸ್ ಅಂತ ಹೇಳ್ಬೋದು. ಓಕೆ, ಮೆನಿ ಸೆಪಲ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಅ ಕ್ಯಾಲಿಕ್ಸ್. ಯೂಶ್ವಲಿ ನಾನು ಏನು ಹೇಳಿದೆ, 5 ಸೆಪಲ್ಸ್ ಇರ್ತವೆ ಒಂದು ಫ್ಲವರಿಗೆ ಅಂತ. ಓಕೆ, 5 ಸೆಪಲ್ಸ್ನ ಸೇರಿಸಿ ನಾವೇನು ಹೇಳ್ತೀವಿ? ಕ್ಯಾಲಿಕ್ಸ್. ಕ್ಯಾಲಿಕ್ಸ್ ಅಂತ ಕರಿತೀವಿ. ಓಕೆ, ದೆನ್ second whorl of the flower, that is the petal. I am using the red color pen. Petals are usually colored. Usually colored and very attractive also. Okay, I think you are getting this color. I am using red. Okay, here second whorl of the flower, that is the petal. Petals are usually 5, 4, usually almost all the cases 5. 5 petals ಇರ್ತಾವೆ. A group of a petal, ಒಂದು ಪೆಟಲ್ದು ಗ್ರೂಪಿಗೆ ನಾವೇನು ಹೇಳ್ತೀವಿ? ದ್ಯಾಟ್ ಈಸ್ ದ ಕೊರೋಲಾ, ನಾಟ್ ಕೊರೋನಾ, ಕೊರೋಲಾ. ಓಕೆ, ಕ್ಯಾಲಿಕ್ಸ್ ಕೊರೋಲಾ. ನಿಮ್ಗೆ ಕೇಳ್ತಾರೆ ಕ್ಯಾಲಿಕ್ಸ್ ಅಂದರೂ ಒಂದೇನು, ಸೆಪಲ್ ಅಂದರೂ ಒಂದೇನು? ಇಟ್ ಈಸ್ ವೆರಿ ಡಿಫ್ರೆಂಟ್. ಓಕೆ, ಕ್ಯಾಲಿಕ್ಸ್ ಈಸ್ ಅ group of a sepal. Corolla is a group of petal. Okay, then third whorl, that is the, I will take blue for a fourth whorl, that is the carpel or pistil. Okay, this is a, here I can label here, carpel or a pistil. In some flowers many carpels are present. ಬಹಳಷ್ಟು ಕಾರ್ಪೆಲ್ಸ್ ಇರ್ತವೆ. ಒಂದೊಂದು ಫ್ಲವರ್ಸ್ ಒಳಗೆ ಒಂದೇ ಕಾರ್ಪೆಲ್ ಇರುತ್ತೆ. ಬೈಕಾರ್ಪೆಲರಿ, ಮೊನೋಕಾರ್ಪೆಲರಿ, ಪೆಂಟಾಕಾರ್ಪೆಲರಿ, ಆಲ್ ದೀಸ್ ಥಿಂಗ್ಸ್ ಯು ಸ್ಟಡಿಡ್ ಆಲ್ರೆಡಿ. ನಾ ಈಗ ಶೇಡ್ ಮಾಡತ್ತೀನಿ ನೀಟಾಗಿ ಕಾಣಿಸ್ಲಿ ನಿಮ್ಗೆ ಅಂಥೇಳಿ. ಓಕೆ, ಕಾರ್ಪೆಲ್, ಅ ಗ್ರೂಪ್ ಆಫ್ ಕಾರ್ಪೆಲ್ಸ್. ಸಪೋಸ್ ಭಾಳಷ್ಟು ಕಾರ್ಪೆಲ್ಸ್ ಇದ್ರೆ ಅದಕ್ಕೇನಂತ ಕರಿತೀವಿ ನಾವು? ಐ ವಿಲ್ ರೈಟ್ ಹಿಯರ್, ದಟ್ ಈಸ್ ದ ಗೈನೋಶಿಯಮ್. A group of carpels are commonly known as a gynoecium. Okay, then last idu onde color udiddu. I will draw the androecium. I will label here, that is the stamen. Okay, stamen is a third whorl of the flower. Okay, in some ಬಹಳಷ್ಟು ಸ್ಟೆಮೆನ್ಸ್ ಇರ್ಬೋದು ಫ್ಲವರ್ಸ್ ಒಳಗೆ. 4 ಇರ್ಬೋದು, 5 ಇರ್ಬೋದು, 3 ಇರ್ಬೋದು. ಸೋ ಮೆನಿ ಸ್ಟೆಮೆನ್ಸ್, 100 ಇರ್ಬೋದು, 10 ಇರ್ಬೋದು, ಡಿಫ್ರೆಂಟ್ ಸೈಜ್ ಒಳಗೆ ಇರ್ಬೋದು. ಓಕೆ, ಅ ಗ್ರೂಪ್ ಆಫ್ ಸ್ಟೆಮೆನ್ಸ್ ಈಸ್ ಕಾಲ್ಡ್ ಆಸ್ ಅ ಆಂಡ್ರೋಶಿಯಮ್.
Androecium. Okay, clear? First word, that is a sepal. A group of sepal is called as a calyx. Second word, that is a petal. A group of a petal is called as a corolla. Third word, that is the carpel. Many carpels are commonly known as a gynoecium. Third word, that is a stamen. A group of a stamen is called as a androecium. This is a typical flower structure. Typical flower antandra complete ಎಲ್ಲ ಫ್ಲೋರಲ್ ಆರ್ಗನ್ಸ್ ಇದ್ರೆ ಅದನ್ನು ನಾವೇನು ಹೇಳ್ತೀವಿ, ಟಿಪಿಕಲ್ ಫ್ಲವರ್. ಓಕೆ, then all the three words like a petal, carpel, stamen ಎಲ್ಲ ಸ್ಟ್ರಕ್ಚರು ಏನಾಗಿರ್ತದ, ಕಾಮನ್ಲಿ ಒಂದು ರಿಸೆಪ್ಟೆಕಲ್ ಆರ್ ಕಾಮನ್ಲಿ ಒಂದು ಸ್ಟ್ರಕ್ಚರ್ ಮೇಲೆ ಅಟ್ಯಾಚ್ ಆಗಿರ್ತವೆ. ಐ ಆಮ್ ಯೂಸಿಂಗ್ ಅಗೇನ್ ಗ್ರೀನ್. ಇಲ್ಲಿ ಕೆಳಗಡೆ ಏನಿರ್ತದ, ಫ್ಲೋರಲ್ ಆಕ್ಸಿಸ್, ಫ್ಲವರಿಂಗ್ ಆಕ್ಸಿಸ್ ಇರುತ್ತೆ. ಇದು ಜಾಯಿಂಟ್ ಆಗಿ ಅನದರ್ ಫ್ಲವರ್ ಆಗಿರ್ತದೆ, ಇಲ್ಲೊಂದು ಅನದರ್ ಫ್ಲವರ್ ಇರ್ತದೆ. ಕಾಮನ್ಲಿ ಏನು ಹೇಳ್ತೀವಿ ನಾವು, ಇನ್ಫ್ಲೋರಸನ್ಸ್ ಹೇಳ್ತಿರ್ತೀವಿ. ಆ ಒಂದು ಇನ್ಫ್ಲೋರೆನ್ಸನ್ಸ್ ಒಳಗಡೆ ನಾವು ಒಂದು ಇನ್ಫ್ಲೋರೆಸೆನ್ಸ್ ದ್ಯಾಟ್ ಒಂದು ಫ್ಲವರನ್ನು ಸ್ಟಡಿ ಮಾಡತ್ತೀವಿ. ಓಕೆ, ಹಿಯರ್ ದ್ಯಾಟ್ ಈಸ್ ದ carpel, stamen, petals are commonly arise from the one receptacle. ಅದನ್ನು ನಾವೇನು ಹೇಳ್ತೀವಿ ಅಂದ್ರೆ that is the thalamus or a receptacle. ಥಲಾಮಸ್ ಅವರ ರಿಸೆಪ್ಟೆಕಲ್ ಎರಡೂ ಒಂದೇ. ಓಕೆ ಓಕೆ, ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಕ್ಯಾಲಿಕ್ಸ್, ಕೊರೋಲಾ, ಆಂಡ್ರೋಶಿಯಮ್, ಗೈನೋಶಿಯಮ್, ದೀಸ್ ಆರ್ ದ ಪಾರ್ಟ್ ಆಫ್ ದಿ ಫ್ಲವರ್. ಸಪೋಸ್ ಅದನ್ನು ಬಿಟ್ಟು ನಿಮ್ಗೆ ಸೆಪೆಲ್ಲು, ಪೆಟಲ್ಲು, ಕಾರ್ಪೆಲ್ಲು, ಸ್ಟೆಮೆನು ಅಂದ್ರೂ ಒಂದೇ ಗೊತ್ತಿರಬೇಕು ನಿಮ್ಗೆ. ಗ್ರೂಪ್ ಆಫ್ ಅ ಸೆಪೆಲ್ ಈಸ್ ಕಾಲ್ಡ್ ಅ ಕ್ಯಾಲಿಕ್ಸ್. ಅ ಗ್ರೂಪ್ ಆಫ್ ಅ ಪೆಟಲ್ ಈಸ್ ಕಾಲ್ಡ್ ಆಸ್ ಅ corolla. A group of a carpel is called as androecium. A group of a stamen is called as a group of a stamen is called as a androecium. A group of a carpel is called as a gynoecium. Okay, it is very important. All these things are arise from the receptacle that is called as a thalamus. Then in this flower we can divide the ಫ್ಲೋರಲ್ ಪಾರ್ಟ್ಸ್ ಇಂಟು 2 ಕ್ಯಾಟಗರೀಸ್. 2 ಕ್ಯಾಟಗರಿ ಒಳಗೆ ಡಿವೈಡ್ ಮಾಡ್ಬೋದು. ಏನಂದ್ರೆ, ಸಿ ಹಿಯರ್, ಪೆಟಲ್ಸ್ ಆ್ಯಂಡ್ ಸೆಪಲ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್. ದೇ ಆರ್ ಜಸ್ಟ್ ಅ ಸಪೋರ್ಟಿಂಗ್ ಸಿಸ್ಟಮ್ ಫಾರ್ ಅ ಫ್ಲವರ್. ಅವು ಮೇನ್ ರಿಪ್ರೊಡಕ್ಷನ್ ಪ್ರೊಸೆಸ್ ಒಳಗಡೆ ಇನ್ವಾಲ್ವ್ ಆಗ್ತೇನೆ ರಿಪ್ರೊಡಕ್ಷನ್ ಪ್ರೊಸೆಸ್ಸಿಗೆ ಸಪೋರ್ಟ್ ಮಾಡ್ತಿರ್ತವೆ. ಓಕೆ, ದೋಸ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ರಿಪ್ರೊಡಕ್ಷನ್ ಪ್ರೊಸೆಸ್. ಮತ್ತು ಯಾವ ಪಾರ್ಟ್ಸು ಸೆಕ್ಷುವಲ್ ರಿಪ್ರೊಡಕ್ಷನ್ ಒಳಗೆ ಇನ್ವಾಲ್ವ್ ಆಗ್ತವೆ ಅಂದ್ರೆ, ದೀಸ್ ಆರ್ ದ 2 ಪಾರ್ಟ್ಸ್, ಸ್ಟೆಮೆನ್ ಆ್ಯಂಡ್ ಕಾರ್ಪೆಲ್ಸ್ ಆರ್ ಪಿಸ್ಟಿಲ್ಸ್. ಸ್ಟೆಮೆನ್ ಆರ್ ಕಾರ್ಪೆಲ್ಸ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ದೆನ್ ವಾಟ್ ಈಸ್ ಸ್ಟೆಮೆನ್? ನಿಮ್ಗೆ ಗೊತ್ತದ, ಗ್ರೂಪ್ ಆಫ್ ದಿ ಸ್ಟೆಮೆನ್ ಈಸ್ ಕಾಲ್ಡ್ ಆಸ್ ಅ ಆಂಡ್ರೋಶಿಯಮ್. ಮತ್ತು ಆಂಡ್ರೋಶಿಯಮ್ ಅಂದರೆ ಏನು? A group of the carpel is called as a gynoecium. Then what is stamen? Stamen is nothing but the male reproductive structure. Stamen is a male reproductive structure. Then what is carpel? Carpel is a female reproductive ಸ್ಟ್ರಕ್ಚರ್. ನೀವು ನೀಟಾಗಿ ಬರಿಬೇಕಾದ್ರೆ ನನಗೆ ಇಲ್ಲಿ ನೀಟ್ ಸ್ಪೇಸ್ ಇಲ್ಲ ಅಂತ ನಾನು ಈ ಥರ ಬರ್ತೀನಿ. ಓಕೆ,
ಒಂದು ಸತಿ ನಾನು ಕ್ಲಿಯರಾಗಿ ನೋಟ್ಸ್ ಮಾಡಿ ಆವಾಗ ನಿಮ್ಗೆ ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಹೇಳ್ಕೊತ ಹೋಗ್ತೀನಿ. ಫಸ್ಟ್ ಅರ್ಥ ಮಾಡ್ಕೋರಿ, ಆಮೇಲೆ ನಿಮ್ಮಷ್ಟಕ್ಕೆ ನೀವೇ ಓನ್ ವರ್ಡ್ಸಿಂದ ಓನ್ ಸೆಂಟೆನ್ಸ್ ಮಾಡ್ಕೊಂಡು ಬರ್ಕೋಬೋದು. ಸ್ಟಮೆನ್ಸ್ ಆರ್ ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಕಾರ್ಪೆಲ್ಸ್ ಆರ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಒಂದೇ ಸ್ಟೂಡೆಂಟ್ಸಿಗೆ ಪಿಸ್ಟಿಲ್ ಮತ್ತು ಕಾರ್ಪೆಲ್ ಕನ್ಫ್ಯೂಸ್ ಆಗ್ತಿರ್ತದೆ. ಕಾರ್ಪೆಲ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮಾಡಿಬಿಟ್ಟಿರ್ತಾರೆ, ಫಿಸ್ಟಿಲ್ ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಂದ್ಕೊಂಡ್ಬಿಟ್ಟಿರ್ತಾರೆ. ನೋ, both are same. Carpel and pistils are same. Okay, is it clear? Next, in flowers are also two types, unisexual and are bisexual. Already we discussed bisexual is also called as a monoecious, unisexual is also called as a dioecious. ನಾನು ಆಲ್ರೆಡಿ ಡಿಸ್ಕಸ್ಡ್ ಅಂತ ಹೇಳ್ತಿರ್ತೀನಿ. ಅಂದ್ರೆ ನೀವು ನಂದು ಓಲ್ಡ್ ವಿಡಿಯೋಸನ್ನು ನೋಡಿದ್ರೆ ಯು ಕ್ಯಾನ್ ಗೆಟ್ ದ ಪಾಯಿಂಟ್ಸ್. ಓಕೆ, ಡೋಂಟ್ ಸ್ಕಿಪ್ ಎನಿ ವಿಡಿಯೋಸ್. ಇನ್ ಫ್ಲವರ್ಸ್ ಬೈಸೆಕ್ಷುವಲ್ ಮೀನ್ಸ್ ಮೊನೋಷಿಯಸ್, ಸಿಂಗಲ್ ಬಾಡಿ, ಒಂದೇ ಫ್ಲವರ್ ಒಳಗಡೆ ಬೋತ್ ಅ ಮೇಲ್ ಆ್ಯಂಡ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರುತ್ತೆ. ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಪ್ರೆಸೆಂಟ್. ಓಕೆ, ಬಟ್ ಯೂನಿಸೆಕ್ಷುವಲ್ ಒಳಗಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಒಂದು ಪ್ಲ್ಯಾಂಟ್ ಒಳಗಡೆ, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರು ಇನ್ನೊಂದು ಪ್ಲ್ಯಾಂಟ್ ಒಳಗಡೆ, ಟೂ ಸಪ್ರೇಟ್ ಬಾಡೀಸ್. ಬೇರೆ ಬೇರೆ ಪ್ಲ್ಯಾಂಟ್ ಇದ್ರೆ ಅದನ್ನು ಯೂನಿಸೆಕ್ಷುವಲ್ ಆರ್ ಡಯೋಷಿಯಸ್ ಅಂತ ಹೇಳ್ತೀವಿ. ಒಂದೇ ಪ್ಲ್ಯಾಂಟ್ ಒಳಗಿದ್ರೆ ಅದು ಮೊನೋಷಿಯಸ್ ಆರ್ bisexual. Okay, we will continue in the next video. Thank you.